ತಾವು ಆರೋಗ್ಯ ಸಚಿವರಾದ ನಂತರ ಆ ಫೆನೋಮಿನ ನೋಡಿದೆ ನಾನು. ಅದರ ಬಗ್ಗೆ ವಿಪರೀತ ಚರ್ಚೆ ಗೌರ್ಮೆಂಟ್ ಲೆವೆಲ್ನಲ್ಲಿ ಆಗೋಕ್ಕೆ ಶುರುವಾಯಿತು. ಪಾನಿಪುರಿಗೆ ಎಂಥ ನೀರು ಹಾಕ್ತಾರೆ ಅನ್ನೋದು ಚೆಕ್ ಮಾಡಿಸಿದ್ರಿ, ಕಾಟನ್ ಕ್ಯಾಂಡಿಗೆ ಯಾವ ಕಲರ್ ಹಾಕ್ತಾರೆ ಅಂತ ಚೆಕ್ ಮಾಡಿಸಿದ್ರಿ, ಗೋಬಿ ಮಂಚೂರಿ ಆರೋಗ್ಯಕರವಾಗಿದೆಯಾ ಅಂತ ಚೆಕ್ ಮಾಡಿಸಿದ್ರಿ. ಗೋಬಿ ಮಂಚೂರಿ, ಕಬಾಬ್ಗಳು, ಕಾಟನ್ ಕ್ಯಾಂಡಿ, ಅದು ಮೊದಲು ಗುಲಾಬಿ ಬಣ್ಣ ಇತ್ತು, ಈಗ ಎಲ್ಲ ಬಿಳಿ ಬಣ್ಣನೇ ಈಗ. ಯಾಕಂದ್ರೆ ಆ ಬಣ್ಣದ ಕೂಡ ಕಾರ್ಸಿನೋಜೆನಿಕ್. ತಾವು ನಿಷೇಧಿಸಿದ್ರಿ ಅದನ್ನು, ನಿಷೇಧ ಹಾಕಬಾರದು ಅಂತ. ಹೌದು. ಆಮೇಲೆ ಇದರಲ್ಲಿ ಮೊನ್ನೆ ಈ ನೀರು ಇದೆಲ್ಲ ಕುಡಿಯೋ ನೀರು, ಅದರದ್ದು ಕೂಡ ಮಿನರಲ್ ವಾಟರ್ ಈ ಲೋಕಲ್ ಬ್ರ್ಯಾಂಡ್ಸ್ ಇದೆಲ್ಲ ಅದರಲ್ಲಿ ಆ ಗುಣಮಟ್ಟನೇ ಇರೋದಿಲ್ಲ. ಅದರ ಬಗ್ಗೆ ಮಾಡೋದು. ಅದೇ ರೀತಿ ಹಲವಾರು ನಮ್ಗೇನಂತೇಳಿ, ಒಂದು ಈಗ ಇಡ್ಲಿಯನ್ನ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಅದನ್ನ ಇದು ಮಾಡೋರು, ಬೇಯಿಸ್ತಾ ಇದ್ರು. ಅದು ಈಗ ನಿಷೇಧ ಮಾಡಿದೀವಿ, ಅದು ಮಾಡಬಾರ್ದು. ಏನಾಗಿದೆ, ಎಷ್ಟೋ ಜನರಿಗೆ ಮಾಡೋರ್ಗೂ ಕೂಡ ಗೊತ್ತಿಲ್ಲ ಇದು ಮಾಡಬಾರ್ದು ಅಂತ. ಏನು ಆಸ್ ಅ ಹೆಲ್ತ್ ಮಿನಿಸ್ಟರ್ ಏನೇನು ಗಮನಕ್ಕೆ ಬಂತು ನಿಮಗೆ? ಹಿಂಗೆ ಇದರಲ್ಲಿ ಏನು ಆಹಾರದ ವಿಷಯದಲ್ಲಿ ಏನೇನು ಅದೇ ಫುಡ್, ಈಗ ನಮ್ಮಲ್ಲಿ ಒಂದು ಈ ಆಹಾರ ಸುರಕ್ಷತಾ ಇಲಾಖೆ ಇದೆ, ಅದು ಇದೆ ಅಂತ ಭಾಳ ಜನರಿಗೆ ಗೊತ್ತೇ ಇರಲಿಲ್ಲ. ಹೌದು. ಈಗ ನಾನು ಯಾಕಪ್ಪ ಏನು ಮಾಡ್ತಾ ಇದ್ದಾರೆ ನೀವು ಅಂತ, ಇಲ್ಲ ಸರ್ ನಾವು ನೋಡ್ತೀವಿ, ಅವಾಗ ನೀವು ಮಾಡೋದು ಯಾರಿಗೆ ಗೊತ್ತಿದೆ, ಮತ್ತು ಒಂದು ಸ್ಪಷ್ಟವಾದಂಥ ಒಂದು ನೀವು ಸಾರ್ವಜನಿಕ ಒಳ್ಳೇದಾಗುವ ಕೆಲಸ ಮಾಡಿ ಅಂಥೇಳಿ ಅವಾಗವ್ರಿಗೆ ನಾವು ಅವ್ರಿಗೆ ಒಂದು ಸ್ಪಷ್ಟ ಒಂದು ಆದೇಶ ಕೊಟ್ಟು ಪ್ರತಿ ತಿಂಗಳು ಯಾವುದಾದ್ರೂ ಒಂದು ವಿಚಾರದಲ್ಲಿ ಅವರು ತಪಾಸಣೆ ಮಾಡಬೇಕು, ಪರೀಕ್ಷೆ ಮಾಡಬೇಕು, ವರದಿಯನ್ನು ಸಾರ್ವಜನಿಕರಿಗೆ ಒಪ್ಪಿಸಬೇಕು, ಮತ್ತು ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡಿ ಅಂತ ಹೇಳೋದು. ಈಗ ನಾವು ಆಹಾರ ಸುರಕ್ಷತೆ ಇಲಾಖೆ ಮತ್ತು ನಮ್ಮ ಔಷಧಿ ನಿಯಂತ್ರಣ ಇಲಾಖೆ ಎರಡನ್ನು ಕೂಡ ಮರ್ಜ್ ಮಾಡೋದು, ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಮಾಡಿದ್ದೀವಿ. ಓಕೆ. ಮತ್ತು ಒಬ್ಬರು ಕಮಿಷನರ್ ಹಾಕಿದ್ದೀವಿ, ಮೊದಲು ಒಬ್ಬರು ಯಾರು ಇರಲಿಲ್ಲ, ಈಗ IAS ಅಧಿಕಾರಿನ ಹಾಕಿದ್ದೀವಿ. ಸೊ ಈಗ ಮೆಡಿಸಿನ್ ಕ್ವಾಲಿಟಿ ಅದರದ್ದು ಕೂಡ ನಾವು ಭಾಳಷ್ಟು ಚೆಕ್ ಮಾಡ್ತಾ ಇದ್ದೀವಿ. ಔಷಧಿ ಗುಣಮಟ್ಟ, ಭಾಳಷ್ಟು ಔಷಧಿಗಳು ಫೇಲ್ ಆಗ್ತಾ ಇದೆ. ಸೊ ಅದನ್ನು ಈಗ ನಾವು ಅವ್ರ ಮೇಲೆ ಕೇಸ್ಗಳಾಗ್ತಾ ಇದ್ದೀವಿ ಮತ್ತು ನಮ್ಮ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದೀವಿ. ಸಾರ್ವಜನಿಕವಾಗಿ ಕೂಡ ಗೊತ್ತಾಗೋ ಥರ ಅದು ಪ್ರಕಟಣೆ ಮಾಡ್ತಾ ಇದ್ದೀವಿ.